ನಮಸ್ಕಾರ ಪ್ರಿಯ ವೀಕ್ಷಕರೇ, ಬಿಜೆಪಿಯಲ್ಲಿ ಒಂದು ದೊಡ್ಡ ಡೆವಲಪ್ಮೆಂಟ್ ಆಗಿದೆ. ಅಂದರೆ ಈವರೆಗಿನ ಈ ಬಣ ಬಡಿದಾಟಕ್ಕೆ ಕದನ ವಿರಾಮ ಘೋಷಣೆಯಾಗುವ ಸುಳಿವು ಸಿಕ್ಕಿದೆ. ಶಿಸ್ತು ಸಮಿತಿಯ ಅಧ್ಯಕ್ಷರನ್ನ ಭೇಟಿಯಾದ ಬಳಿಕ ಯತ್ನಾಳ್ ಮಾತಾಡಿದ ಶೈಲಿ, ಅವರು ತಮ್ಮನ್ನ ತಾವೇ ನಿಯಂತ್ರಿಸಿಕೊಂಡು ಅವರು ಪ್ರತಿಕ್ರಿಯೆ ಕೊಡ್ತಿದ್ದ ರೀತಿ, ಇವೆಲ್ಲವನ್ನ ಗಮನಿಸಿದ್ರೆ ಅವರು ಸದ್ಯಕ್ಕೆ ಕದನ ವಿರಾಮವನ್ನು ಘೋಷಣೆ ಮಾಡಿರೋದು ಅದರ ಸುಳಿವು ನಮಗೆ ಸಿಗುತ್ತೆ. ಹಾಗಾದರೆ ಏಕಾಏಕಿ ಒಂದೇ ದಿನದಲ್ಲಿ ಕೆಲವೇ ಗಂಟೆಗಳಲ್ಲಿ ಇಂಥದ್ದೊಂದು ದಿಢೀರ್ ಬದಲಾವಣೆಗೆ ಕಾರಣ ಏನು? ಶಿಸ್ತು ಸಮಿತಿಯ ಮುಂದೆ ಯತ್ನಾಳ್ ಅವರು ಮಂಡಿಸಿದ ವಾದ ಏನು ಮತ್ತು ಶಿಸ್ತು ಸಮಿತಿ ಅದರ ಅಧ್ಯಕ್ಷರು ಯತ್ನಾಳ್ ಅವರಿಗೆ ಹೇಳಿದ್ದೆ, ಈ ಬಗ್ಗೆ ಇಂದಿನ ಮಾತು ಮಂಥನ. ಸ್ನೇಹಿತರೆ, ಗೆಳೆಯರೆ, ಯತ್ನಾಳ್ ಅವರು ತಮ್ಮ ಮೇಲೆ ತಾವೇ ಸ್ವಯಂ ಶಿಸ್ತನ್ನ ಹೇರಿಕೊಂಡು ತಮ್ಮ ಮಾತಿಗೆ ತಾವೇ ಲಗಾಮನ್ನು ಹಾಕಿಕೊಂಡು ತಮ್ಮ ಬಾಯಿಗೆ ವಿವಾದಾಸ್ಪದ ಮಾತುಗಳ ವಿಚಾರಗಳಲ್ಲಿ ಬೀಗ ಹಾಕೊಂಡ್ರ ಅಂಥದ್ದೊಂದು ಸುಳಿವು ಇವತ್ತು ದೆಹಲಿನಲ್ಲಿ ನಮಗೆ ಸಿಕ್ತು. 12:15 ಶಿಸ್ತು ಸಮಿತಿಯ ಅಧ್ಯಕ್ಷರನ್ನ ಭೇಟಿ ಮಾಡಿ ಸರಿ ಸುಮಾರು 1.25 ಗಂಟೆ, ಅಂದರೆ ಸುಮಾರು 75 ನಿಮಿಷಗಳ ಕಾಲ ಅವರು ಪ್ರೆಸೆಂಟ್ ಮಾಡಿದರು. ಕರ್ನಾಟಕ ರಾಜ್ಯ ರಾಜಕಾರಣದ ರೀತಿಯನ್ನು ತಮ್ಮದೇ ಆದ ರೀತಿಯಲ್ಲಿ ವರಿಷ್ಠರ ಮುಂದೆ ಪ್ರೆಸೆಂಟ್ ಮಾಡಿದರು. ಅದರಲ್ಲಿ ಯಡಿಯೂರಪ್ಪ ಅವ್ರ ಬಗ್ಗೆ, ವಿಜೇಂದ್ರ ಅವರ ಬಗ್ಗೆ, ಪಕ್ಷದ ಕಾರ್ಯವೈಖರಿಯ ಬಗ್ಗೆ, ಪ್ರೊಟೆಸ್ಟ್ಗಳ ಬಗ್ಗೆ, ವಕ್ಫ್ ಹೋರಾಟದ ಬಗ್ಗೆ, ವಿಜೇಂದ್ರ ಅವರ ಸರ್ವಾಧಿಕಾರಿ ಧೋರಣೆ ಬಗ್ಗೆ, ಅದು ಸೀನಿಯರ್ ಲೀಡರ್ಸನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದಲೇ ಇರೋದ್ರ ಬಗ್ಗೆ, ಯಡಿಯೂರಪ್ಪನವರು ವಂಶ ಪಾರಂಪರ ಆಡಳಿತದ ಬಗ್ಗೆ, ಭ್ರಷ್ಟಾಚಾರದ ಬಗ್ಗೆ, ಹೀಗೆ ಅವರೇ ಹೇಳಿದಂತೆ ಈ ಎಲ್ಲ ಸಂಗತಿಗಳನ್ನು ಅವರು ಮಂಡಿಸಿದರು. ಎಲ್ಲ ಸಂಗತಿಗಳನ್ನು ಮಂಡಿಸಿದ ಬಳಿಕ ಅವರು ಹೊರಬಂದು ಮಾತಾಡಿದ ರೀತಿ ನೋಡಿದರೆ ಅವರ ಶೈಲಿ ಪೂರ್ತಿ ಬದಲಾಗಿತ್ತು. ತಮಗೆ ವರಿಷ್ಠರು ಹೇಳಿದರೆ ಮಾತಾಡಬೇಡಿ ಅಂತ, ತಾವು ಮಾಧ್ಯಮಗಳಿಗೆ ಸದ್ಯಕ್ಕಂತೂ ಹೋಗೋದಿಲ್ಲ, ಏನೆಲ್ಲ ಹೇಳಬೇಕಾಗಿತ್ತೋ ವರಿಷ್ಠರಿಗೆ ನಾನು ಹೇಳಿದ್ದೇನೆ, ಅಥವಾ ಏನನ್ನ ಹೇಳಬೇಕು ಅಂತ ಅನಿಸುತ್ತೋ ಅದನ್ನ ಪಕ್ಷದ ವೇದಿಕೆಯಲ್ಲಿ ವರಿಷ್ಠರು ಮುಂದೆ ಹೇಳ್ಕೊತೇನೆ ಅನ್ನುವ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಯಡಿಯೂರಪ್ಪ ವಿಚಾರದಲ್ಲೂ ಮಾತಾಡಲಿಲ್ಲ, ವಿಜೇಂದ್ರ ವಿಚಾರದಲ್ಲೂ ಮಾತಾಡಲಿಲ್ಲ. ಅವರ ಈ ಬದಲಾದ ವರಸೆಯ ಒಂದು ಝಲಕ್ಕನ್ನ ನಾವೀಗ ನೋಡೋಣ. ಮಧ್ಯಾಹ್ನ 12:15 ನಮ್ಮ ಅಧ್ಯಕ್ಷರು ಏನಿದ್ದಾರೆ ಅವ್ನು ಭೇಟಿಯಾಗಿದ್ದೆ. ಎಲ್ಲ ವಿವರಣೆಗಳನ್ನು ಸುಮಾರು 1 ಗಂಟೆ 15 ನಿಮಿಷ ನಾನು ಸವಿಸ್ತಾರವಾಗಿ ಎಲ್ಲ ಹೇಳಿದ್ದೇನೆ. ಎಲ್ಲ ಅವರು ಸಂಪೂರ್ಣವಾಗಿ ನಾ ಹೇಳಿಕೆಗಳನ್ನು ಎಲ್ಲಾನು ಅವರು ಸ್ವೀಕಾರ ಮಾಡಿದ್ದಾರೆ. ಮುಂದಿನ ವಿಚಾರವನ್ನು ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಏನು ಉತ್ತರ ಮುಂಜಾನೆ ಹೇಳಿಬಿಟ್ಟೇನ, ರವೆ ಉತ್ತರಗಳು ಇಲ್ಲ, ಎಲ್ಲ ಅಂಶಗಳು ಮುಂಜಾನೆ ಹೇಳಿನಿ. ಈಗ ಎಲ್ಲ ಇಲ್ಲಿ ಹೇಳಿದ್ದೇನೆ, ಅಲ್ಲಿ ಹೇಳಿದ್ದೀನಿ, ಇನ್ನಷ್ಟು ವಿವರವಾಗಿ ಹೇಳಿದ್ದೀನಿ. ಅವರೆಲ್ಲರೂ ಶಿಸ್ತು ಸಮಿತಿ ವತಿಯಿಂದ ರಾಷ್ಟ್ರೀಯ ಅಧ್ಯಕ್ಷರಿಗೆ ಅದನ್ನು ಗಮನಕ್ಕೆ ತೆಗೆದುಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ. ಇದಿಷ್ಟೇ ಅವರ ರೀತಿ ಅಲ್ಲ, ಜೊತೆಗೆ ತಮ್ಮ ಮಾತುಗಳನ್ನ ಅವರು ನಿಯಂತ್ರಿಸಿಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಿದ್ದು ಅವರ ವರ್ತನೆಗಳಿಂದ ನಮಗೆ ಗೊತ್ತಾಗ್ತಿತ್ತು. ಅಂದ್ರೆ ಯತ್ನಾಳ್ ಅವರ ಶೈಲಿ ನೋಡಿದ್ರೆ ಅದು ಒಗ್ಗಿ ಬರದ ಶೈಲಿ. ಅಂದ್ರೆ ಕಮಿಟಿ ಮೀಟಿಂಗ್ ಅಲ್ಲಿ ಅವರಿಗೆ ಸ್ಟ್ರಿಕ್ಟ್ ಆಗಿ ಸಾರ್ವಜನಿಕವಾಗಿ ನಾಯಕರನ್ನ ಹೀನಾಯ ಶಬ್ದಗಳನ್ನು ಬಳಸಿದರೆ ನಾವು ಅನಿವಾರ್ಯವಾಗಿ ಕ್ರಮ ಕೈಗೊಳ್ಳುವಂತಹ ಪರಿಸ್ಥಿತಿ ನಾವು ಅಂಥದ್ದೊಂದು ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ ಅಂತ ಪರಿಸ್ಥಿತಿ ನಮಗೆ ಬರುತ್ತೆ ಅನ್ನೋದನ್ನ ಅವರು ಕ್ಯಾಟಗಾರಿಕಲ್ ಆಗಿ ಈ ಸಂದೇಶವನ್ನು ಯತ್ನಾಳ್ ಅವರಿಗೆ ರವಾನೆ ಮಾಡಿದ್ದಾರೆ. ಇದರ ಜೊತೆಗೆ ಯತ್ನಾಳ್ ಅವರು ವಕ್ಫ್ ಹೋರಾಟದ ವಿಚಾರದಲ್ಲಿ ಅಥವಾ ಮತ್ತಿತರೆ ಕೆಲವು ವಿಚಾರಗಳಲ್ಲಿ, ಹಿಂದುತ್ವದ ವಿಚಾರಗಳಲ್ಲಿ ತಾವು ಪಕ್ಷದ ಪರವಾಗಿ ಪಕ್ಷ ಸಂಘಟನೆಗೆ ತಾವೇ ಮುಂದೆ ನಿಂತು ಕೈಗೊಂಡ ಕ್ರಮಗಳ ಬಗ್ಗೆ ಕೂಡ ಶಿಸ್ತು ಸಮಿತಿ ಅವರ ಬಗ್ಗೆ ಅಪ್ರಿಸಿಯೇಷನ್ ಕೂಡ ಮಾಡಿದೆ. ಹೀಗಾಗಿ ಆದರೆ ಏನೇ ಇದ್ರೂ ಕೂಡ ಬಣ ಬಡಿದಾಟದಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಬೇಡಿ ಅನ್ನೋದನ್ನು ಹೇಳಿದ್ದಾರೆ. ಮತ್ತು ಪಕ್ಷದ ನಾಯಕನಾಗಿ ಶಿಸ್ತನ್ನು ನಾನು ಪಾಲಿಸ್ತೇನೆ ಅನ್ನುವ ಮಾತನ್ನು ಕೂಡ ಯತ್ನಾಳ್ ಅವರು ಹೇಳಿದ್ದು ನಮಗೆ ಕೇಳಿಸ್ತು. ಈಗ ಯತ್ನಾಳ್ ಅವರ ಮತ್ತೊಂದು ಪ್ರತಿಕ್ರಿಯೆ ನೋಡೋಣ ಬನ್ನಿ. ಸ್ಪಂದನೆ ಪಕ್ಷದ ಹಿತದೃಷ್ಟಿಯಿಂದ ಏನೇನು ಆಗಬೇಕು, ಯಾವ ರೀತಿ ಮುಂದಿನ ದಿವಸಗಳಲ್ಲಿ
ವಕಫ್ ಹೋರಾಟ ಏನು ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದ್ರು. ಈ ಹಿಂದುತ್ವ ವಕಫು ಕಾಂಗ್ರೆಸ್ ವಿರುದ್ಧ ತಮ್ಮ ಹೋರಾಟ ಮುಂದುವರಿಸಿರುತ್ತೆ. ಇಲ್ಲ, ಈಗ ನೀವು ಏನು ಹೋರಾಟ ಮಾಡ್ತಾ ಇದ್ದೀರಿ, ಒಳ್ಳೆ ಹೋರಾಟ. ಇಡೀ ದೇಶದಲ್ಲೇ ಕರ್ನಾಟಕ ವಕಫ್ ವಿಷಯದಲ್ಲಿ ಬಹಳ ಗಂಭೀರವಾಗಿ ತಗೊಂಡು ಪ್ರವಾಸ ಮಾಡಿ ಏನು ವರದಿ ಕೊಟ್ಟಿದ್ದೀರಿ, ನಿಜಕ್ಕೂ ಪ್ರಶಂಸನೀಯ ಇದೆ. ಇದು ಬಹಳ ಅವಶ್ಯಕತೆ ಇತ್ತು ಮತ್ತು ಹಿಂದುತ್ವ ಅವಶ್ಯ ಇದೆ. ಅದರ ಜೊತೆಗೆ ಕಾಂಗ್ರೆಸ್ಸಿನ ಭ್ರಷ್ಟಾಚಾರ ಬಗ್ಗೆ ಹೆಚ್ಚು ಅದರ ಕಡೆ ಆದ್ಯತೆ ಕೊಡಿ, ಪಕ್ಷದ ಆಂತರಿಕ ವಿಚಾರದಲ್ಲಿ ಆದ್ಯತೆ ಕೊಡಬೇಡಿ ಅಂತ ಹೇಳಿ. ಯತ್ನಾಳ್ ಅವರನ್ನ ಈ ಒಂದು ಶೈಲಿನಲ್ಲಿ ಇತ್ತೀಚೆಗೆ ನಾವ್ಯಾರು ನೋಡಿದ್ದೇ ಇಲ್ಲ. ಅಂದ್ರೆ ದೆಹಲಿನಲ್ಲಿ ಈ ಭೇಟಿಯ ಬಳಿಕ ಅವರು ಶಿಸ್ತಿನ ಒಬ್ಬ ಸದಸ್ಯನಾಗಿ, ಪಕ್ಷದ ಶಿಸ್ತಿನ ನಾಯಕನಾಗಿ, ಶಿಸ್ತನ್ನ ಒಪ್ಪಿಕೊಂಡ ವ್ಯಕ್ತಿಯಾಗಿ ನಾನು ಅದನ್ನು ಸ್ವೀಕಾರ ಮಾಡಿದ್ದೇನೆ ಅನ್ನುವ ರೀತಿಯಲ್ಲಿ ಅವರು ಮಾತಾಡ್ತಾ ಇದ್ದಿದ್ದು ಒಂದು ರೀತಿಯಲ್ಲಿ ಇದೇನಪ್ಪ ಯತ್ನಾಳ್ ಹೀಗೆ ಬದಲಾದ್ರ ಅನ್ನುವಂಥ ಸೋಜಿಗಕ್ಕೂ ಕೂಡ ಕಾರಣ ಆಗಿತ್ತು. ಆದರೆ ಒಂದು ಪಕ್ಷದ ಸಿಸ್ಟಮ್ ಅಲ್ಲಿ ಅವರು ಪಕ್ಷದ ತತ್ವಗಳಿಗೆ ಮತ್ತು ಆದೇಶಗಳಿಗೆ ಬದ್ಧವಾಗಿರ್ಬೇಕಾಗುತ್ತೆ. ಇಲ್ಲೇ ಹೋದ್ರೆ ಕ್ರಮವನ್ನು ಎದುರಿಸೋದಕ್ಕೆ ಸಜ್ಜಾಗಬೇಕಾಗಿರುತ್ತೆ. ಇದು ಯತ್ನಾಳ್ ಅವರಿಗೆ ಮನವರಿಕೆ ಆಗಿದ್ದು ಒಟ್ಟು ಅವರ ವರ್ತನೆಗಳಿಂದ ಗೊತ್ತಾಗ್ತಿತ್ತು. ಆದರೆ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರ ವಿರುದ್ಧ ಏನು ಪ್ರಹಾರವನ್ನ ಮಾಡಬೇಕು, ಏನು ಸಮರವನ್ನ ಮಾಡಬೇಕು, ಇದು ಆಂತರಿಕವಾಗಿ ಅವರು ಆ ಸಮರವನ್ನು ಮುಂದುವರಿಸಿರುವುದು ಕೂಡ ಅವರ ಮಾತುಗಳಿಂದ, ಅವರ ಚಟುವಟಿಕೆಗಳಿಂದ ಗೊತ್ತಾಯಿತು. ಮತ್ತು ಯಾವ ಕಾರಣಕ್ಕೆ ನಾವು ದೆಹಲಿಗೆ ಬಂದಿದ್ವೋ ನಮ್ಮ ತಂಡ, ಆ ಕಾರ್ಯ ಯಶಸ್ವಿಯಾಗಿದೆ, ನಮಗೆ ತಕ್ಕ ಪ್ರತಿಫಲ ಸಿಕ್ಕಿದೆ, ನಮಗೆ ಸಂತೋಷ ಆಗಿದೆ ಅನ್ನೋ ಮಾತನ್ನು ಕೂಡ ಅವರು ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ. ಇದು ಬಿಜೆಪಿಯಲ್ಲಿ ಇವತ್ತು ಕದನ ವಿರಾಮ ಘೋಷಣೆ ಆಯ್ತಾ ಅನ್ನುವಂತಹ ಒಂದು ಸೂಚನೆಗೆ ಯತ್ನಾಳ್ ಅವರ ಬಾಡಿ ಲ್ಯಾಂಗ್ವೇಜು, ಅವರು ಬಳಸಿದ ಭಾಷೆನೇ ನಮಗೆ ಮುಖ್ಯವಾದಂತಹ ಕಾರಣ. ಆದರೆ ಡಿಸೆಂಬರ್ 7ಕ್ಕೆ ಒಂದು ಕ್ಲೈಮ್ಯಾಕ್ಸು ಬೆಂಗಳೂರಲ್ಲಿ ನಡೆಯುತ್ತೆ. ಬಿಜೆಪಿಯ ಹಿರಿಯ ನಾಯಕ ರಾಧಾಕೃಷ್ಣ ಅಗರ್ವಾಲ್ ಅವರು ಬೆಂಗಳೂರಿಗೆ ಬರ್ತಿದ್ದಾರೆ. ಅವರು ಕೋರ್ ಕಮಿಟಿ ಸಭೆಯಲ್ಲಿ ಪಾಲ್ಗೊಳ್ತಿದ್ದಾರೆ. ಅಲ್ಲಿ ಈ ಭಿನ್ನಮತದ ವಿಚಾರ ನಿಖರವಾಗಿ ಚರ್ಚೆ ಆಗಿ ಯಾರಿಗೆ ಏನೆಲ್ಲ ಸಮಸ್ಯೆಗಳಿವೆ ಅಥವಾ ಪಕ್ಷದ ಅಧ್ಯಕ್ಷರಿಂದಲೂ ಏನಾದರೂ ಸಮಸ್ಯೆಗಳಿದೆ ಅದನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಅವರು ಕೆಲವು ಸಲಹೆ, ಸೂಚನೆ ಮತ್ತು ಪಕ್ಷದ ಸಂದೇಶಗಳನ್ನು ರವಾನೆ ಮಾಡ್ತಾರೆ ಅನ್ನುವ ಮಾಹಿತಿ ಕೂಡ ಲಭ್ಯ ಆಗಿದೆ. ಸಾಧ್ಯವಾದರೆ ಇಲ್ಲಿ ಬಿಜೆಪಿಯ ಒಂದು ಗುಂಪಿನ ನಾಯಕರು ಮತ್ತೊಂದು ಯತ್ನಾಳ್ ಅವರು ಪರಸ್ಪರ ಮುಖಾಮುಖಿಯಾಗಿ ಮಾತಾಡಿಸುವ ಪ್ರಯತ್ನ ಕೂಡ ನಡೆಯುತ್ತೆ. ಇದರ ಮಧ್ಯೆ ವಿಧಾನಸಭೆಯ ಪ್ರತಿಪಕ್ಷ ನಾಯಕ ಅಶೋಕ್ ಅವರು ಕೂಡ ದೆಹಲಿಯಲ್ಲಿ ಬಿಟ್ಟು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿ ಮಾಡಿ ಅವರು ಚರ್ಚೆಯನ್ನು ನಡೆಸಿದ್ದಾರೆ. ಅಶೋಕ್ ಅವರು ಕೂಡ ಯತ್ನಾಳ್ ಅವರ ಟಾರ್ಗೆಟ್ ಆಗಿದ್ದಾರೆ. ಅವರು ರೂಲಿಂಗ್ ಪಾರ್ಟಿ ಬಗ್ಗೆ ಸಾಫ್ಟ್ ಆಗಿದ್ದಾರೆ ಅನ್ನೋದು ಯತ್ನಾಳ್ ಅವರ ಆರೋಪ. ಹೀಗಾಗಿ ಅವರ ಈ ಭೇಟಿ ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆಮಾಡಿಕೊಟ್ಟಿದೆ. ಸದ್ಯಕ್ಕಂತೂ ಈ ಡೆವಲಪ್ಮೆಂಟ್ ನೋಡಿದರೆ ಬಿಜೆಪಿನಲ್ಲಿ ಕದನ ವಿರಾಮ ಘೋಷಣೆ ಆಗಿದೆ ಅನ್ನುವ ಸುಳಿವು ಸಿಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದು ಹೌದೋ ಅಲ್ವೋ ಅನ್ನೋದು ಕೂಡ ಗೊತ್ತಾಗ್ತಿದೆ. ಇಲ್ಲಿಗೆ ಇವತ್ತಿನ ಒಂದು ವಿಶ್ಲೇಷಣೆಯನ್ನು ಮುಗಿಸ್ತಿದ್ದೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೇ. ನಮಸ್ಕಾರ.